ಸತೀಶ್ ಹೇಳೋ ಮಗ. ಸಂದೀಪ, ನಾನು ಡವ್ ಹೊಡಿತಿದ್ದ ಹುಡುಗಿ ಇವತ್ತು ರಾಕಿ ಕಟ್ಬಿಟ್ಲು ಕಣೋ. ಲೇ, ಇಂಟರ್ವ್ಯೂ ಫೇಲ್ ಅಂತ ನನ್ನ ಟೆನ್ಷನ್ ನಾನಿದ್ರೆ ನೀನು ಬೇರೆ ಮುಚ್ಕೊಂಡಿಡೋ ಫೋನು. ಅದಕ್ಕೆ ಹೇಳಿದ್ದು ನೆಟ್ಟಿಗೆ ಇಂಗ್ಲೀಷ್ ಕಲಿಯೋ ಅಂತ. 30ನೇ ಇಂಟರ್ವ್ಯೂನ ಹೋಗೇನಾ? ಸಂದೀಪ್, ನಿನ್ನ ಕಣ್ಣು ನಿನ್ನ ನಗುನ ನೋಡಿದ್ರೆ ಎದೆ ಜುಮ್ ಅನ್ನುತ್ತೆ. ಇವುಗಳ ನಡುವೆ ಈ ಮದ್ಯಪಾನ ಬೇಕಾ? ಕನ್ಸಲ್ಲಿ ಹುಡುಗಿನೂ ಸಿಗ್ತಾಳೆ, ಬಿಯರ್ ಬಾಟ್ಲು ಸಿಗುತ್ತೆ. ಆದರೆ ನಿಜ ಜೀವನದಲ್ಲಿ ಹುಡುಗಿನೂ ಸಿಗಲ್ಲ, ಬಿಯರ್ ಬಾಟ್ಲು ಸಿಗಲ್ಲ. ಯಾಕೆ ಅಂದರೆ ಇವೆರಡಕ್ಕೂ ನಮ್ಮ ಹತ್ರ ಕಾಸಿಲ್ಲ. ಏಯ್, ರಾಖಿ ಕಟ್ಟು, ಆದರೆ ದುಡ್ಡು ಮಾತ್ರ ಕೇಳಬೇಡ, ಸರಿನಾ? ಆಯ್ತಮ್ಮ. ಹ್ಯಾಪಿ ರಕ್ಷಾ ಬಂಧನ್ ಭಯ್ಯ. ಥ್ಯಾಂಕ್ ಯು. ಏನ್ರಿ, ನೋಡಕ್ ಕನ್ನಡ ಸಂಸ್ಕೃತಿ ಹುಡುಗಿ ತರ ಕಾಣಿಸ್ತೀರಾ. ಇವತ್ ರಕ್ಷಾ ಬಂಧನ, ಇವತ್ತಾದ್ರೂ ಕನ್ನಡದಲ್ಲಿ ವಿಶ್ ಮಾಡಬಾರ್ದಾ? ಸರಿ ಅಣ್ಣ, ಕನ್ನಡದಲ್ಲೇ ವಿಶ್ ಮಾಡ್ತೀನಿ. ಅಣ್ಣ ಅಣ್ಣ ಅಣ್ಣ. ಯಾರ್ಲ ಮಗ ಅದು ಅಣ್ಣ? ನನ್ಗಿರನೇನೊಬ್ಬ ಮಗ, ನಂಗೆ ಗೊತ್ತಿಲ್ದಂಗ ಅವನೇ ಅಲ್ಲ. ನನಗೇನಮ್ಮ ಗೊತ್ತು, ಹೋಗ ಅಪ್ಪನ್ನೇ ಕೇಳು. ಇವಾಗ ಫೋನ್ ಇಡು. ಇಂಟರ್ವ್ಯೂ ಏನಾಯ್ತು ಅಂತ ಫೋನ್ ಮಾಡಿ ಕೇಳೋಣ ಅಂದ್ರೆ ಏನೇನೋ ಮಾತಾಡ್ತಾನಲ್ಲ. ಏನಾಯ್ತು ಇವಂಗೆ? ಹಲೋ, ಇವನ್ಗೆ ಒಳ್ಳೆ ಕೆಲಸ ಸಿಗಲಿ ಅಂತ ನಾನು ತಲೆ ಮೂಡಿ ಕೊಟ್ರೆ ನನ್ ಕೂದಲು ಬಂದ್ಬಿಟ್ಟು ಅದ್ರ ಕೆಲಸನೇ ಸಿಗ್ಲಿಲ್ವಲ್ಲ. ಅಕ್ಕ ಪಡ್ಕಂಡೆ ದಡ್ ನನ್ ಮಗನೇ ಇಂಗ್ಲಿಷ್ ಕಲಿಯೋ ಒಳ್ಳೆ ಕೆಲಸ ಸಿಗ್ತದೆ ಅಂತ. ನನ್ನ ಮಾತೆಲ್ಲಿ ಕೇಳ್ತಾನ ಇವನು. ನಾನು ಕಾಣೋ ಕನಸು, ನನ್ನ ವಯೋಸಹಜಾಸೆಗಳು ನಿಜ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಮಗುವಿನ ಕನಸು ನಿಜ ಆಗಬೇಕು. ಎಲ್ಲ ಗಂಧ ನಿಮ್ಮಮ್ಮ? ಏನಮ್ಮ, ಈ ಮಗುನ ಸ್ಕೂಲಿಗೆ ಸೇರ್ಸಲ್ವಾ? ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಸಮಯ. ಅಲ್ಲಮ್ಮ, ಕರ್ನಾಟಕದಲ್ಲೇ ಇದ್ಕೊಂಡು ಮಗುವಿಗೆ ಮೊದಲು ನಮ್ಮ ಮಾತೃಭಾಷೆ ಕನ್ನಡನ ಕಲ್ಸೋದ್ ಬಿಟ್ಟು ನೀನ್ ಕೂಡ ಇಂಗ್ಲಿಷೇ ಕಲ್ಸ್ಬೇಕು ಅನ್ಕೊಂತಿದ್ಯಾ? ಏನಪ್ಪ ಇಷ್ಟೊಂದು ಮಾತಾಡ್ತೀಯಲ್ಲ, ಏನ್ ಕೆಲಸ ಮಾಡ್ತೀಯಾ? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. 6 ತಿಂಗಳಿಂದ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ಇಂಗ್ಲಿಷ್ ಬರಕಿಲ್ವಾ? ಅದಕ್ಕೆ ನಿಂಗೆ ಕೆಲಸ ಸಿಕ್ಕಿಲ್ಲ. ಇಂಗ್ಲಿಷು ಎಲ್ಲೋದ್ರೂ ಈ ಇಂಗ್ಲಿಷ್ ಕಲಿಬೇಕು ಅಂತ ಒತ್ತಾಯ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಇಂಗ್ಲಿಷ್ ಕಲಿ ಅಂತ ಒತ್ತಾಯ ಮಾಡಿ ಈ ಕಡೆ ಕನ್ನಡನೂ ಬರ್ಲಿಲ್ಲ, ಈ ಕಡೆ ಇಂಗ್ಲಿಷು ಒತ್ಲಿಲ್ಲ. ನನ್ನ ಇಡೀ ಜೀವನನೇ ಗೊಂದಲಮಯ ಆಗೋಯ್ತು. ನೋಡಮ್ಮ, ನಮ್ಮ ಮಾತೃಭಾಷೆ ಕನ್ನಡ ನಮ್ ಕಣ್ಣಿದ್ದಂತೆ. ನಮ್ ಕಣ್ಣನ್ನ ನಾವು ಜೋಪಾನವಾಗಿ ನೋಡ್ಕೊಂಡ್ರೆ ಬೇರೆ ಭಾಷೆನ ಕನ್ನಡಕದ ರೀತಿಯಲ್ಲಿ ಸಮಯೋಚಿತವಾಗಿ ಉಪಯೋಗಿಸಬಹುದು. ತಿಳಿತಾ? ಮಾಡಕ್ ಕೆಲ್ಸ ಇಲ್ಲ ಅಂದ್ರು ಮಾತ್ರ ಚೆನ್ನಾಗ್ ಆಡ್ತೀಯಪ್ಪ. ಅದಿರ್ಲಿ, ನೀವೇನ್ ಮಾಡ್ತಾ ಇದ್ದೀರಾ? ಮರಳಿಂದ ಕಸ ಕಡ್ಡಿನೆಲ್ಲ ಬೇರೆ ಮಾಡ್ತಾ ಇದೀನಪ್ಪ. ಇದೇ ತರ ನಿಮ್ ಮಗುವಿಗೆ ಕನ್ನಡ ಭಾಷೆಯ ಭದ್ರ ಬುನಾದಿ ಹಾಕೊಟ್ರೆ ಅವ್ನ್ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ. ತಿಳಿತಾ? ಕಂದ, ಎಲ್ಲಿದೀಯೋ? ಈ ವರ್ಷನೇ ನಿನ್ ಶಾಲೆಗೆ ಸೇರಿಸ್ತೀನಪ್ಪ. ಅಮ್ಮ, ಎಂದೆಂದಿಗೂ ನೀ ಕನ್ನಡವಾಗಿರು. ಆಂಗ್ಲ ಭಾಷೆ ಪರಭಾಷೆಯಾದರೂ ಅದನ್ನು ಕಲಿಯಲೇಬೇಕೆಂಬುದು ನಮ್ಮ ಛಲ, ಆಸೆ, ಆಕಾಂಕ್ಷೆಯ ಪ್ರತಿಬಿಂಬ. ಕೆಲವು ದಿನ ಬೆಳಗುತ್ತದೆ, ಕೆಲವು ದಿನ ಮುಳುಗುತ್ತದೆ. ಆದರೆ ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡಿಗರ ಮನಸ್ಸು ಯಾವಾಗಲೂ ಆಕಾಶದ ಥರ ವಿಶಾಲವಾದುದು.